ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಿಲಿಂಡರ್ ಅಭಾವದ ಸಮಸ್ಯೆ ಕಂಡುಬಂದಿಲ್ಲ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಮಧು ಬಂಗಾರಪ್ಪ, ಸಿಲಿಂಡರ್ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ರಾಜ್ಯ ಸರ್ಕಾರ ಹೇಳಿದೆ. ಈ ಬಗ್ಗೆ ಅಧಿವೇಶನದಲ್ಲೂ ಚರ್ಚೆಯಾಗಿದೆ. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಸಿಲಿಂಡರ್ ಪೂರೈಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳುವ ತೀರ್ಮಾನವಾಗಿದೆ. ಏನೇ ಆಗಬೇಕಿದ್ದರೂ ಕೇಂದ್ರದ ತೀರ್ಮಾನದಂತೆಯೇ ಆಗಬೇಕಾಗಿದೆ. ಏನಾದರೂ ಹೊಡೆತ ಬಿದ್ದರೆ ಅದು ಕೇಂದ್ರದಿಂದ ಬೀಳಬೇಕು. ಯುದ್ಧದ ಸಂದರ್ಭದಲ್ಲಿ ಈ ರೀತಿಯ ಆತಂಕ ಸಹಜವಾಗಿರುತ್ತದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಪೂರೈಕೆಗೆ ಯಾವುದೇ ಸಮಸ್ಯೆ ಜಿಲ್ಲೆಯಲ್ಲಿ ಇಲ್ಲ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಂಡುಬರದಂತೆ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಸಚಿವ ಮಧು ಬಂಗಾರಪ್ಪ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಏನು ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. Looking for a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಇಲ್ಲ, ಒಂದು ಹಂತಕ್ಕೆ ಓಕೆ ಅಂತ ಹೇಳಿದ್ದಾರೆ. ಇವಾಗ ಏನೋ ಇಂಪ್ರೂವ್ ಆಗಿದೆ. ಸರ್ಕಾರದಲ್ಲೂ ಕೂಡ ಏನೋ ಆತಂಕ ಪಡಬೇಡಿ ಅಂತ ಹೇಳಿದ್ದಾರೆ. ನಿನ್ನೆನೂ ಕೂಡ ನಾವು ಅಸೆಂಬ್ಲಿಯಲ್ಲೂ ಕೂಡ ಚರ್ಚೆ ಆಯಿತು ಮತ್ತು ಹೊರಗಡೆನೂ ಕೂಡ ಇದೆಲ್ಲ ಬೇಸಿಕ್ ನೆಸೆಸಿಟಿ ಇರೋದ್ರಿಂದ ಅವರಿಗೆಲ್ಲ ಪೂರೈಸಬೇಕು ಅಂತ ಹೇಳಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಕೆಲವು ತೀರ್ಮಾನಗಳಾಗಬೇಕು. ಏನಾದ್ರು ಹೊಡೆತ ಬಿದ್ದರೆ ಅಲ್ಲಿಂದ ಆಗ್ತದೆ. ಈಗ ಆಸ್ ಆಫ್ ನಾವು ಏನಿಲ್ಲ, ಬಟ್ ಯಾರೋ ಈಗ ಸದ್ಯಕ್ಕೆ ಆತಂಕ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ ಏನದು ಸ್ವಲ್ಪ ಅದೇನಾಗ್ತದೆ, ಒಂದು ಸತಿ ಆತಂಕ ಬಂದಾಗ ಒಂದೇ ಸತಿ ಡಿಮ್ಯಾಂಡಿಗೆ ಅವರು ಇವರು ಎಲ್ಲ ಹೋಗಿ ತೊಗೊಂಡಾಗ ಶಾರ್ಟೇಜ್ ಬರ್ತಕ್ಕಂಥದ್ದು ಇದೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಆಗಲ್ಲ, ಆ ರೀತಿ ನೋಡ್ತಾರೆ ಅಂಥೇಳಿ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಂ, ಇಲ್ಲ ಏನು ಅಂತ ಏನು ಸೀರಿಯಸ್ ಈಗ ಆ್ಯಸ್ ಇಟ್ ಈಸ್ ಏನಿಲ್ಲ. ನಾನು ಇವತ್ತು ಮಧ್ಯಾಹ್ನ ಕೂಡ DC ಅವರಿಗೆ ಈ ಕಾರ್ಯಕ್ರಮ ಆದಮೇಲೆ ಬೇರೆ ಬೇರೆ ನಮ್ಮ ಶರಾವತಿ ಜೊತೆಗೆ ಬೇರೆದು ಕೂಡ ವಿಚಾರಕ್ಕೆ ನಾನು ಈಗ ಒಂದು ಮೀಟಿಂಗ್ ಕರೆದಿದ್ದೀನಿ. ಅದರಲ್ಲಿ ಇದು ಮತ್ತು ಕುಡಿಯೋ ನೀರು ಇದ್ರದ್ದು ಕೂಡ ಜನರಲ್ ಆಗಿ ನಾವು ಮಾತಾಡ್ತೀವಿ.